ನಾನು ಒಂದು ವೆಲ್ ಎಜುಕೇಟೆಡ್, ಒಂದು ಒಳ್ಳೆ ಕುಟುಂಬದಿಂದ ಬಂದವನು. ಒಳ್ಳೇದು ಮಾಡಬೇಕು, ಸಾರ್ವಜನಿಕರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡು ರಾಜಕೀಯನೇ ಬೆಸ್ಟು ಅಂತ ಅನಿಸ್ತು. ಆಗ ರಾಜಕೀಯಕ್ಕೆ ಬಂದಿದ್ದೀನಿ. 100 ಕೋಟಿ 1000 ಕೋಟಿ ಇರುವಂಥವ್ರು ಅವ್ರ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ನಾಮಿನೇಷನ್ ಹಾಕಿದ್ದಾನೆ ಅಂತ ಹೇಳಿದ್ರೆ ಅದು ದೊಡ್ಡ ಚಿಕ್ಕ ವಿಷಯನೇ ಅಲ್ಲ. ಜನ ಎಲ್ಲಿವರೆಗೂ ಹಣ ಎಂಡಕ್ಕೆ ಸೀಮಿತ ಆಗ್ತಾರೋ ಅಲ್ಲಿವರೆಗೂ ನಮ್ಮ ರಾಜಕಾರಣ ಬದಲಾಗೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಎಲ್ಲಿ ನೋಡಿದ್ರೂ ಎಲೆಕ್ಷನ್ ಫೀವರ್ ಜೋರಾಗಿದೆ. ಇನ್ನು ಕೋಲಾರ ಕ್ಷೇತ್ರಕ್ಕೆ ಬಂದರೆ ಕಳೆದ ವಿಧಾನಸಭಾ ಚುನಾವಣೆಯ ರೀತಿಯಲ್ಲಿಯೇ ಈ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ತಪ್ಪಾಗಲ್ಲ. ಯಾಕೆ ಅಂದರೆ ಒಂದು ಕಡೆ ತಮ್ಮ ಗ್ಯಾರಂಟಿ ಯೋಜನೆಗಳೇ ನಮ್ಮ ಗ್ಯಾರಂಟಿಗಳು ಅಂತ ಕ್ಷೇತ್ರಕ್ಕೆ ಕಾಲಿಟ್ಟಿರುವಂತಹ KV ಗೌತಮ್ ರವರು ಕಾಂಗ್ರೆಸ್ ಅಭ್ಯರ್ಥಿ ಒಂದು ಕಡೆ ಆದರೆ, JDS BJP ಮೈತ್ರಿ ಅಭ್ಯರ್ಥಿ ಪ್ರಧಾನಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯಗಳೇ ನಮ್ಮ ಅಸ್ತ್ರ ಅಂತ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಇವರಿಬ್ಬರ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ KRS ಪಕ್ಷದಿಂದ ಕೋಲಾರ ಮೀಸಲು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಎಸ್, ಅವರೇ ಮಾಲೂರು ಮಹೇಶ್. ಇದೇ ಇವತ್ತಿನ ವಿಶೇಷ ಸಂದರ್ಶನ ವಿತ್ ಮಾಲೂರು ಮಹೇಶ್. ಹಾಗಾದರೆ ಅವ್ರನ್ನ ವೆಲ್ಕಮ್ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಮಾಲೂರು ಮಹೇಶ್, ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ನೀವು ಚುನಾವಣೆಗೆ ಸ್ಪರ್ಧಿಸಿದ್ದೀರಾ. ಫಸ್ಟ್ ಆಫ್ ಆಲ್, ಈ ಮಹೇಶ್ ಅವರು ಯಾರು? ಮೇಡಮ್, ಮಹೇಶ್ ಅವರು ಯಾರು ಅಂತಂದರೆ, ನಾನು ಒಬ್ಬ ಒಂದು ಸಾಮಾನ್ಯ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಒಂದು 5 ವರ್ಷಗಳ ಸತತ ಕಾಲ ಬೆಂಗಳೂರಲ್ಲಿ ನಿವಾಸಿಯಾಗಿದ್ದು ಕೆಲಸ ಮಾಡ್ಕೊಂಡಿದ್ದೆ. ಆಗ ನನಗೆ ಬಹುಅಂಶ, ನಾನು ಕೋಟಕ್ ಮಹೇಂದ್ರ ಬ್ಯಾಂಕಲ್ಲಿ ಸಹ ಕೆಲಸ ಮಾಡಿದ್ದೀನಿ. ಬಹುಅಂಶ ನನಗೆ ಹಾಗೆ ಒಂದು 5-6 ಇಯರ್ಸ್ ಬ್ಯಾಕೆ ಒಂದು 30,000 to 40,000 ಬರ್ತಿತ್ತು ಪೇಔಟು. ಆಗ ಕರೋನಾ ಟೈಮಲ್ಲಿ ನಮಗೆ ಏನು ಮಾಡಿದ್ರು ಅಂತಂದರೆ, ಸ್ಯಾಲ್ರೀಸ್ ಎಲ್ಲ ಕಡಿಮೆ ಮಾಡಿದ್ರು. ಅಂದರೆ ಕೆಲಸಗಳು ಒತ್ತಡ ಸ್ವಲ್ಪ ಕಡಿಮೆ ಆಯಿತು. ಆ ಸಿಚುವೇಷನಲ್ಲಿ ನಾವು ನಮ್ಮ ಮಾಲೂರಿಗೆ ಬಂದುಬಿಟ್ವಿ. ಬಂದಿದ್ದ ತಕ್ಷಣ ಏನಾದರೂ ಒಂದು ಮಾಡಬೇಕು ಅಂತ ಬಿಸ್ನೆಸ್ ಅಂದ್ಕೊಂಡ್ವಿ. ಯಾವುದೋ ಒಂದು ಸಣ್ಣ ಪುಟ್ಟ ಎಕ್ಸ್ಪೋರ್ಟ್ ಇಂಪೋರ್ಟ್ ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಅದೇ ಸುಮಿಕಾ ಗ್ಲೋಬಲ್ ಗ್ರೂಪ್ ಆಫ್ ಕಂಪನೀಸ್ ಅಂತ. ಪರವಾಗಿಲ್ಲ, ಚೆನ್ನಾಗೇ ನಡ್ಕೊಂಡು ಹೋಗ್ತಾಯಿತ್ತು. ನಾವು ಕಂಡಂತಹಲ್ಲಿ ಸುಮಾರು, ಈಗ ನಾವು ಯಾವುದೇ ಒಂದು ಪರ್ಮಿಷನ್ ತೊಗೊಬೇಕಂತಂದ್ರೂ ಒಂದು ಲಂಚ ಇಲ್ದಿರೋ ಕೆಲಸ ಆಗ್ತಾಯಿದ್ದಿಲ್ಲ. ನಾನೇ ಸುಮಾರು ನನ್ನ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದರೆ, ಏನಾದರೂ ಒಂದು ಅಧಿಕಾರಿಗಳ ಹತ್ರ ಹೋಗ್ಬೇಕಂತಂದರೆ ನಿರ್ಲಕ್ಷ್ಯ ಮಾಡೋದು, ಇಲ್ಲ ಅಂತಂದರೆ ಏನಾದರೂ ಪರ್ಮಿಷನ್ಗೆ ಹೋಗೋದಾ, ಲಂಚ ಕೊಡು ಅಂತ ಕೇಳೋದು. ಆ ಥರದ್ದು ಸುಮಾರು ನಾನೇ ಕಂಡಾಗ ನನಗೆ ಇಂಥದ್ದಲ್ಲೆಲ್ಲ ಒಂದು ಬದಲಾವಣೆ ತರಬೇಕು, ಏನಾದರೂ ಮಾಡಿ ಒಂದು ಹೋರಾಟಗಳನ್ನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ, ಆಗ ನಾನು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಸರ್ಚ್ ಮಾಡಿದಾಗ ನನಗೆ ಕಾಣಿಸಿದ್ದು KRS ಪಕ್ಷ. ಆ KRS ಪಕ್ಷದಲ್ಲಿ ಸುಮಾರು ಹೋರಾಟಗಳನ್ನು ಮಾಡ್ಕೊಬಂದಿದ್ದಾರೆ. ಸುಮಾರು ಅಧಿಕಾರಿಗಳ ವಿರುದ್ಧ ಯಾಕೆ ಲಂಚ ತೊಗೊಳ್ತಾ ಇದ್ದೀರಾ, ನಿಮಗೆ ತೆರಿಗೆ ಕಟ್ತಾ ಇದ್ದೀವಿ, ಸಂಬಳ ಕೊಡ್ತಾ ಇದ್ದೀವಿ, ನಾವೇ ಕೊಡ್ತಾ ಇರೋದು ಅಂತ ಸುಮಾರು ನ್ಯಾಯಬದ್ಧವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಇಂಥ ಪಕ್ಷದಲ್ಲಿ ಸೇರ್ಕೋಬೇಕು, ನಾನು ಒಂದು ಹೋರಾಟ ಮಾಡಬೇಕು ಅಂತ ಆ ಪಕ್ಷದಲ್ಲಿ ಬಂದು ತೊಡಸ್ಕೊಂಡು ಇವತ್ತಿನ ದಿನ ಇದರಲ್ಲಿ ನಡ್ಕೊಂಬರ್ತಾ ಇದ್ದೀನಿ. ಅದೇ ರೀತಿ ನನಗೂ ಒಂದು ತುಂಬ ಅನ್ಯಾಯಗಳನ್ನು ಆಗಿದೆ. ನಾನೇ ಒಂದು ಸರಿ ಯಾವುದೋ ಸಣ್ಣ ವಿಚಾರದಲ್ಲಿ, ವೈಯಕ್ತಿಕ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಹೋದಾಗ ಅವರು ಕೊಡ್ತಕ್ಕಂಥ ಮರ್ಯಾದೆ, ಅವರು ನಡ್ಕೊಳ್ಳೋವಂಥ ಬಿಹೇವಿಯರು ಸಹ ಆಗಿರ್ಬೋದು, ಅದರಲ್ಲಿ ತುಂಬ ಏನೋ ಒಂಥರ ಕೀಳ ವ್ಯಕ್ತಿ ಥರ ಮಾತಾಡೋವಂಥದ್ದು, ಮತ್ತು ಸಮಾಜದಲ್ಲಿ ನಮ್ಗೆ ಬೆಲೆನೇ ಇಲ್ವಾ ಅನ್ನೋ ರೀತಿ. ಹಾಗಾಗಲಿ ನನ್ನ ಹತ್ರ ಆಗ ಸುಮಾರು, ನಾನು ಒಂದು ವೆಲ್ ಎಜುಕೇಟೆಡು, ಒಂದು ಒಳ್ಳೆ ಕುಟುಂಬದಿಂದ ಬಂದವನು, ನನ್ನ ಹತ್ರನೂ ಹಣ ಎಲ್ಲ ಇದೆ. ಬಟ್ ಇಲ್ಲಿ ರಾಜಕೀಯ ವ್ಯಕ್ತಿ ಆಗ ನಾನು ಯಾರೋ ಒಬ್ಬರು ಹೇಳಿದ್ರು, ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರು ಇಲ್ಲ ಯಾರೋ ಒಬ್ಬ ಸದಸ್ಯರನ್ನ ಕರ್ಕೊಂಡು ಹೋಗೋ, ಅವಾಗ ಬೆಲೆ ಕೊಡ್ತಾರೆ ಅಂತ ಹೇಳಿದಾಗ, ನಾನು ಒಬ್ಬ ಯಾವುದೋ ರಾಜಕಾರಣಿ ಹತ್ರ ಹೋಗಿ ಸರ್ ಈ ಥರ ಆಗಿಬಿಟ್ಟಿದೆ, ನನಗೂ ಸಮಸ್ಯೆ ಆಗಿದೆ ಅಂತಂದಾಗ, ಹೋಗಪ್ಪ ನಾನೆಲ್ಲ ಬರಲ್ಲ ಹಾಗೆ ಹೀಗೆ ಅಂತ ಮಾತಾಡೋ ಕ್ಷಣಗಳು ತುಂಬ ಇದೆ. ಹಾಗಾಗಿ ನಾನು ಅದನ್ನೆಲ್ಲ ಬೇಸತ್ತು, ನಾನು ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು, ಸಾರ್ವಜನಿಕರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡು ರಾಜಕೀಯನೇ ಬೆಸ್ಟು ಅಂತ ಅನಿಸ್ತು. ಆಗ ರಾಜಕೀಯಕ್ಕೆ ಬಂದಿದ್ದೀನಿ. ಮಹೇಶ್ ಅವರ ಕ್ವಾಲಿಫಿಕೇಷನ್ ಏನು? ಹಾಗೆಯೇ ಈಗ ನೀವು ಹೇಳಿದ್ರಿ, ಈ ಏನು ಭ್ರಷ್ಟಾಚಾರ, ಯಾವುದಾದ್ರೂ ಒಂದು ಹೈ ಪೊಲಿಟಿಕಲ್ ಇಟ್ಕೊಂಡು ಹೋದ್ರೇ ನಮ್ಮ ಕೆಲಸಗಳಾಗುತ್ತೆ ಅನ್ನೋದು, ಬರೀ ಆ ಒಂದು ನೇಮ್ ಫೇಮ್ಗೋಸ್ಕರನೇ ನೀವು ರಾಜಕೀಯಕ್ಕೆ ಬಂದ್ರಾ, ಅಥವಾ
ನೀವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಥವಾ ಆ ಭ್ರಷ್ಟಾಚಾರನ ತಡಿಬೇಕು ಅನ್ನೋದಕ್ಕೋಸ್ಕರ ರಾಜಕೀಯಕ್ಕೆ ಬಂದ್ರ? ಮೇಡಮ್, ಈಗ ನಾನು ನೇಮ್ ಫೇಮ್ಗೋಸ್ಕರ ಬಂದಿಲ್ಲ, ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು. ಈ ಭ್ರಷ್ಟ ರಾಜಕಾರಣಿಗಳು JCB ಪಕ್ಷಗಳು ಏನೆಲ್ಲ ಮಾಡ್ತಿದೆ ಅಂತಂದರೆ, ಈಗಾಗಲೇ ನೀವು ನೋಡಿರ್ಬೋದು, ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದ MLA ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಸ್ಪರ್ಧೆ ಮಾಡಿದ್ದೆ. ಒಂದು ಮತ ಯೋಚನೆ ಮಾಡಬೇಕಂತಂದರೆ ಪ್ರತಿಯೊಬ್ಬ MLA JDS ಆಗಿರ್ಬೋದು, BJP ಆಗಿರೋದು, ಕಾಂಗ್ರೆಸ್ ಆಗಿರ್ಬೋದು, ಪ್ರತಿಯೊಬ್ಬರು ಮನೆಗೆ ಹೋಗಿ ಸ್ವಾಮಿ ಓಟ್ ಹಾಕಿ, ಇಲ್ಲ ಪ್ರತಿ ಹಳ್ಳಿಗೆ ಹೋಗ್ಬಿಟ್ಟು ನಾನು ಬರ್ತಾ ಇದ್ದೀನಿ ಅಂತ ದುಡ್ಡು ಕೊಟ್ಬಿಟ್ಟು ನಾನು ಬರ್ತಾ ಇದ್ದೀನಿ ಅಂತ ಕರೆಸ್ಕೊಂಡು ಪಟಾಕಿ ಹಂಚೋದು, ಆಡಂಬರ ಸಂಭ್ರಮ ಮಾಡ್ತಾರೆ. ಬಟ್ ಗೆದ್ದಿದ್ದಾದಮೇಲೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರ MLA ನಂಜೇಗೌಡರು, ನಾನು ಆಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾಗ ಒಂದು ಪೋಸ್ಟನ್ನು ಮಾಡಿದ್ದು, ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡುವುದು ಅಂತ. ಅವ್ರ ಮನೆ ಹತ್ರ ಸಾರ್ವಜನಿಕರ ಅಹವಾಲು ಸ್ವೀಕರಣೆ ಮಾಡ್ತಾರಂತೆ. ಬಟ್ ಗೆಲ್ಲೋದಕ್ಕೆ ಮುಂಚೆ ಮನೆ ಬಾಗಿಲಿಗೆ ಹೋಗಿ ಅಯ್ಯ ಸ್ವಾಮಿ ಓಟ್ ಹಾಕಿ, ಅಪ್ಪ ಸ್ವಾಮಿ ಓಟ್ ಹಾಕಿ ಅಂತ ಕೇಳೋ ನಾಯಕರು ಗೆದ್ದಿದ್ದಾದಮೇಲೆ ನಮ್ಮ ಮನೆ ಹತ್ರ ಬನ್ನಿ ಅಂತ ಒಂದು ಕೀಳುವಾಗಿ ಮಾತಾಡೋದು ರಾಜಕಾರಣ, ಅದು ಸರಿಯಲ್ಲ. ಬಟ್ ನಾವು KRS ಪಕ್ಷದವರು, ನಾವು ಗೆಲ್ತೀವೋ ಬಿಡ್ತೀವೋ, ಈಗಾಗಲೇ ನೀವು ನಮ್ಮ ಫೇಸ್ಬುಕ್ ಪುಟದಲ್ಲಿ ನೋಡಿದ್ರೆ ಪ್ರತಿಯೊಂದು ಹಳ್ಳಿಗೂ ನಮ್ಮ ಕೈಲಿ ಆದಷ್ಟು ನಾವು ಕೂಡ, ನಮಗೂ ಸಹ ಫ್ಯಾಮಿಲಿ ಅನ್ನೋದು ಇದೆ, ಅದನ್ನೆಲ್ಲ ಫ್ರೀ ಮಾಡಿಕೊಂಡು ನಾವು ಪ್ರತಿಯೊಂದು ಹಳ್ಳಿಗೂ ಯಾವುದಾದ್ರೂ ವೀಕ್ಲಿ ಒನ್ಸ್ ಹಳ್ಳಿಗೆ ಭೇಟಿ ಮಾಡೋದು, ನಿಮ್ಮ ಸಮಸ್ಯೆ ಏನಾದರೂ ಇದೆಯಾ ಅಂತ ಕೇಳೋದು, ಇಲ್ಲ ತಾಲೂಕು ಆಫೀಸ್ ಹತ್ರ ಜನಸ್ಪಂದನ ಕಾರ್ಯಕ್ರಮ ಮಾಡೋದು, ನಿಮ್ಗೇನಾದರೂ ತೊಂದರೆ ಆಗ್ತಿದೆಯಾ ಅಧಿಕಾರಿಗಳಿಂದ ಅಂತ ಬರುವಂಥ ಸಾರ್ವಜನಿಕರ ತುಂಬ ಮಾತಾಡೋದು, ಆ ಥರ ವಿಶ್ವಾಸ ತೊಗೊಂಡು ಈಗಾಗಲೇ ಸುಮಾರು ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಮಹೇಶ್ ಅವ್ರ ಕ್ವಾಲಿಫಿಕೇಶನ್ ಏನು? MBA ಆಗಿದೆ ಮೇಡಮ್. MBA ಆಗಿದೆ. ಬೇಸ್ಡ್ ಆನ್ MBAನೇ ಏನಾದರೂ ಮಾಡ್ಬೋದಾಗಿತ್ತು ಮುಂದುವರಿಯೋದಕ್ಕೆ. ರಾಜಕೀಯನೇ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇದಕ್ಕೆ ಅಂತ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ರಾಜಕೀಯನೇ ಯಾಕೆ ಅಂತ ಹೇಳಿದ್ನಲ್ಲ ಮೇಡಮ್, ಈಗ ನಾವು ಸಾರ್ವಜನಿಕರಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಅಂತ ಅಂದರೆ ಇದೇ ಒಂದು ಗುಡ್ ಪ್ಲಾಟ್ಫಾರ್ಮು. ನಾವು ಬರೀ ಈಗ ನಾನು ಹಣ ಸಂಪಾದನೆ ಮಾಡ್ತೀನಿ, ಸಾರ್ವಜನಿಕರಿಗೆ ಏನಾದರೂ ಮಾಡ್ತೀನಿ ಅಂದರೆ ಅದು ಇಟ್ಸ್ ನಾಟ್ ಗುಡ್ ಅನಿಸುತ್ತೆ. ಈಗಾಗಲೇ ನೀವು ಅಧಿಕಾರಿಗಳನ್ನ ನೋಡ್ಬೋದು. ಈಗ ನನಗೆ ಆಗಿರುವಂತಹದೇ ನಾನು ಹೇಳಿದ್ನಲ್ಲ, ಈಗ ನನ್ನ ಹತ್ರ ಹಣ ಇತ್ತು, ಎಲ್ಲ ಇತ್ತು, ಬಟ್ ಅಧಿಕಾರಿಗಳು ಯಾವುದು ನಮ್ಗೆ ಬೆಲೆ ಕೊಟ್ಟಿಲ್ಲ. ಬಟ್ ಅಲ್ಲಿ ಬೆಲೆ ಕೊಡ್ತಾ ಇರೋದು ಏನಂತಂದರೆ, ಯಾರಾದರೂ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ತೀನಿ ಅಂದ್ರೂ ಬೆಲೆ ಕೊಡಲ್ಲ. ಯಾವುದಾದ್ರೂ ಒಂದು ರಾಜಕೀಯ ವ್ಯಕ್ತಿ ಬಂದರೆ ಮಾತ್ರ ಬೆಲೆ ಕೊಡ್ತಿದ್ದಾರೆ. ಹಾಗಾಗಿ ನಾವು ರಾಜಕೀಯ ವ್ಯಕ್ತಿ ಆಗಿದ್ಕೊಂಡು ಸಾರ್ವಜನಿಕರಿಗೆ ನಮ್ಮಿಂದ ಆಗುವಂಥ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಈಗ ಸುಮಾರು ಕೆಲಸಗಳನ್ನು ಪೆಂಡಿಂಗ್, ಈ ಖಾತೆ ಆಗಿರ್ಬೋದು, ಏನೋ ಹೋದಾಗ 10,000 ಕೊಡು, 20,000 ಕೊಡು ಅಂತ. ಅದೇ ನಾನು ಫೋನ್ ಮಾಡಿದಾಗ ಸರ್ ಏನಿದು ಮಾಡಿ ಕಳಿಸ್ತೀನಿ ಅಂತೇಳಿ, ಏನು ಫೀಸ್ ಮಿನಿಮಮ್ ಫೀಸ್ ಇದೆ ತೊಗೊಂಡು ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತಲೇ ಬಂದಿದ್ದೀವಿ ಮೇಡಮ್. ಓಕೆ ಫೈನ್. ನೀವು ಆಗಲೇ ಹೇಳ್ತಾ ಇದ್ರಿ ದುಡ್ಡಿನ ರಾಜಕಾರಣ, ದುಡ್ಡಿದ್ರೇ ಎಲೆಕ್ಷನ್ಗೆ ಎಂಟ್ರಿ. ಈವನ್ ನಮ್ಮ ರಾಜಕಾರಣ ಇವನ್ ಎಲ್ಲರಿಗೂ ಗೊತ್ತಾಗಿದೆ. ಅಂಥದ್ರಲ್ಲಿ ಈ ದುಡ್ಡಿನ ರಾಜಕಾರಣದ ಮಧ್ಯೆ ನೀವು ಯಾವೆಲ್ಲ ಸ್ಟ್ರಾಟಜೀಸ್ ಮಾಡ್ಕೊಂಡಿದ್ದೀರಾ? ಅಂದರೆ ಮನೆಗೆ ಹೋಗ್ತೀರಾ, ಮತಯಾಚನೆ ಮಾಡ್ತೀರಾ, ಈ ಎಲ್ಲ ಒಂದು ಇದರ ಮಧ್ಯೆ ನಿಮ್ಮ ಸ್ಟ್ರಾಟಜೀಸ್ ಏನಿದೆ? ಯಾವ ರೀತಿ ನೀವು ಜನಗಳಿಗೆ ತಲುಪಿಸ್ಬೇಕು ಅಂತ ಇದ್ದೀರಾ? ನಿಮ್ಮ ಒಂದು KRS ಪಕ್ಷದ ಒಂದು ಏನೆಲ್ಲ ಅಂದ್ಕೊಂಡಿದ್ದೀರಾ ಅದನ್ನು? ಮೇಡಮ್, ಈಗಾಗಲೇ ಜನಕ್ಕೆ ಸೋಷಿಯಲ್ ಮೀಡಿಯಾ ಬಳಸುವಂಥ ಎಲ್ಲರಿಗೂ ಗೊತ್ತಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೆಲ್ಲ ಮಾಡ್ತಿದೆ, ಯಾವ ರೀತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ಮಾಡ್ತಾಯಿದೆ, ಏನೆಲ್ಲ ಸಾರ್ವಜನಿಕರಿಗೆ ಕುಂದುಕೊರತೆಗಳ ಸಮಸ್ಯೆ ಇದೆಯೋ ಅದ್ರ ಬಗ್ಗೆ ಎಲ್ಲ ಹೋರಾಟ ಮಾಡ್ಕೊಂಡ್ಬಂದಿರೋಂಥದ್ದು ಜನ. ನಾವು ಏನು KRS ಪಕ್ಷದ T-ಶರ್ಟ್ ಹಾಕ್ಕೊಂಡು ಹೋದಾಗ, ಸರ್ ನೀವು ಲೈವ್ ಮಾಡ್ತಾಯಿದ್ರಲ್ಲ, ಆ ಅಧಿಕಾರಿ ವಿರುದ್ಧ ಲೈವ್ ಮಾಡ್ತೀವಿ, ಈ ಅಧಿಕಾರಿ ವಿರುದ್ಧ ಲೈವ್ ಮಾಡ್ತೀವಿ ಅಂತ ಕೇಳಿದಾಗ ನಮಗೂ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಮಾಡಿರುವಂಥ ಎಲ್ಲೋ ಒಂದು ಒಳ್ಳೆ ಕೆಲಸ ಒಬ್ಬರಲ್ಲಾದರೂ ನಾಟಿದೆಯಲ್ಲ ಅನ್ನೋದು ನನಗೆ ತುಂಬ ಖುಷಿಯಾಗುತ್ತೆ. ಆಗ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ತಾಯಿದ್ರೆ ಒಬ್ಬರಿಗಿಂತ ಈಗಾಗಲೇ ನಾವು ಸುಮಾರು ಹೋರಾಟಗಳನ್ನು ಮಾಡಿದ್ವಿ. ಈ ಕೋಲಾರ ಜಿಲ್ಲೆಯಲ್ಲಿ RTO ಕಚೇರಿಯಲ್ಲಾಗಿರ್ಬೋದು, ತಾಲೂಕು ಆಫೀಸಲ್ಲಾಗಿರ್ಬೋದು, DC ಆಫೀಸ್ಗಳಲ್ಲಿ ಎಲ್ಲ ಪ್ರತಿಯೊಂದು ಕಡೆನೂ ಹೋರಾಟ ಮಾಡ್ಕೊಂಡ್ಬಂದಿದ್ವಿ. ನಮ್ಮ ಜನ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಆಗ್ತಾ ಇರೋವಂಥದ್ದು ಏನಂತಂದರೆ ಹೊಲಸು ರಾಜಕಾರಣ. ಹಣ ಎಂಡ ಕೊಟ್ಟು ಆವತ್ತಿನ ದಿನ ಏನು ಅವತ್ತು ಹಿಂದೆ ದಿನ ಕುಡಿಸ್ಬಿಡೋದು, ಚೆನ್ನಾಗಿ BJPನೇ ಅಂತ ತುಂಬಿಡೋದು. ಅದರಲ್ಲಿ ಮಾಧ್ಯಮಗಳಿದೆಯಲ್ಲ, ದೊಡ್ಡ ಮಾಧ್ಯಮಗಳು, ದೊಡ್ಡ ವ್ಯಕ್ತಿಗಳು ಯಾರು ಸೂಟ್ ಕೇಸ್ ತೊಗೊಂಡು ಕೊಡ್ತಾರೋ ಅವನು ಭ್ರಷ್ಟ ಆಗಿದ್ರು, ಅವನು ಏನೇ ಒಂದು ದುಷ್ಟ ಕೆಲಸ ಮಾಡಿದರೂ ಸಹ ಅವನು ಒಳ್ಳೆಯವನು ಅಂತ ತೋರಿಸೋವಂಥ ಮಾಧ್ಯಮಗಳು ಇವತ್ತಿನ ದಿನ ಇರೋದು. ಅವೆಲ್ಲ ಬದಲಾದಾಗ ನಮ್ಮ KRS ಪಕ್ಷ ಖಂಡಿತವಾಗಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಈಗ ನಾವು ಅಧಿಕಾರಕ್ಕೆ ಬಂದಿಲ್ಲ ಅಂದರೆ ನಾವೇನು ಮಾಡಲ್ಲ ಅಂತಲ್ಲ, ನಾವು ಅಧಿಕಾರ ಇದ್ರೂ ಮಾಡೋವಂಥದ್ದೇ, ಅಧಿಕಾರ ಇಲ್ಲ ಅಂತಂದರೂ ಅದೇ ಮಾಡೋದು. ಈಗ ಒಬ್ಬ MLA ಆಗಿರುವಂಥವ್ರು, MP ಆಗಿರುವಂಥವ್ರು ಏನು ಮಾಡ್ತಾರೆ? ಯಾರಿಗಾದ್ರೂ ಸಾರ್ವಜನಿಕರಿಗೆ ಏನಾದರೂ ಸಮಸ್ಯೆ ಇದ್ದಾಗ ಬಗೆಹರಿಸ್ಕೊಡ್ತಾರೆ. ಈಗ ನಮ್ಗೆ ಅಧಿಕಾರ ಇಲ್ಲ ಅಂತಂದ್ರೆ ನಾವು ಬಗೆಹರಿಸ್ತಾನೆ ಇದ್ದೀವಲ್ವಾ.
ಓಕೆ ಫೈನ್. ನೀವು ಹೇಳಿದ್ರೆ ಬಗೆಹರಿಸ್ತಾ ಇದ್ದೀರಾ. ನೀವು ಆಲ್ರೆಡಿ ಹೇಳಿದ್ರೆ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ ಇವನ್ ನಾವು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾನಲ್ಲಿ ಇರ್ಬೋದು. ನೀವು ಎಲ್ಲೇ ಭ್ರಷ್ಟಾಚಾರ ಆಗ್ತಾ ಇದ್ರು ಕೂಡ ಹೋಗಿ ಧ್ವನಿ ಎತ್ತುತ್ತಾ ಇದ್ದೀರಾ ಎಲ್ಲ. ಆದರೂ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರಿ. ಈ ಎಲ್ಲ ಒಂದು ಸಮಾಜ ಸೇವೆ ಜನರು ಯಾಕೆ ಗುರ್ತಿಸ್ತಾ ಇಲ್ಲ, ಏನು ಕಾರಣ ಇರಬಹುದು ಅಂತ? ಮೇಡಮ್, ಈಗ ನಾನು ಹೇಳಿದ್ನಲ್ಲ ಈಗಾಗಲೇ ಮಾಧ್ಯಮಗಳು ಅಂತ, ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಮಾಧ್ಯಮಗಳು ಜನರಿಗೆ ತಲುಪಿಸೋ ರೀತಿ ಮಾಡ್ತಾಯಿಲ್ಲ. ಇನ್ನೊಂದು ಏನಂತಂದರೆ, ಈಗಾಗಲೇ ನರೇಂದ್ರ ಮೋದಿ ಅವ್ರದ್ದು ಸುಪ್ರೀಂ ಕೋರ್ಟಿಂದ ಆದೇಶ ಕೊಟ್ಟಿದ್ದಾರೆ ಎಲೆಕ್ಟ್ರೋಲ್ ಬಾಂಡ್ ಸಬ್ಮಿಷನ್ ಮಾಡಿ ಅಂತ. ಓಕೆ, ಈಗ ರಾಜಕಾರಣಕ್ಕೆ ಬರೋವಂಥವರೆಲ್ಲ ಭ್ರಷ್ಟಾಚಾರ ಮಾಡಬೇಕು, ಏನೋ ಒಂದು ಈಗ ಹಣ ಸಂಪಾದನೆ ಮಾಡಬೇಕು, ಲೂಟಿ ಮಾಡಬೇಕು ಅಂತ ಬರೋವಂಥವ್ರೆ. ಈಗಾಗಲೇ ಸತತ 7 ಬಾರಿ KH ಮುನಿಯಪ್ಪ ಅವರು ಮಿನಿಸ್ಟ್ರು ಆಗಿದ್ದರು. ಬಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅವ್ರ ಕೊಡುಗೆ ಏನೂ ಇಲ್ಲ. ಈಗಾಗಲೇ ನೋಡ್ಬೋದಾಯ್ತು. ಬಟ್ ರೈಲ್ವೆ ಸ್ಟೇಷನ್ನು, ಒಂದು ಜಂಕ್ಷನ್ನು ಏನಾದರೂ ಕೋಲಾರಲ್ಲಿ ಮಾಡ್ಬೋದಾಯ್ತು. ಇದು 6 ತಾಲೂಕುಗಳಿಗೆ ಸಂಬಂಧಪಟ್ಟಾಗಿ ಡಿಸ್ಟಿಕ್ಕಲ್ಲೇ ಏನೂ ಮಾಡಿಲ್ಲ. ಬಹುಂಶ ನಾನು ನೋಡಿದಾಗೆ ಒಂದು 2 ರೈಲ್ ಬಿಟ್ಟರೆ ಇದುವರೆಗೂ ಓಡಾಡಿದ್ದು ನೋಡಿಲ್ಲ. ಜನನೂ ಇರಲ್ಲ, ಸಂದಡಿ ಏನೂ ಇರಲ್ಲ. ಈಗ ಕಳೆದ ಬಾರಿ ಏನೋ ಮುನ್ಸ್ವಾಮಿ ಅವರು ಆಗಿದ್ರು, ಅವರು ಸಹ ಬಹುಂಶ ಏನು ಮಾಡಿಲ್ಲ. ಇರೋವಂಥವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ರಾಜಕಾರಣಕ್ಕೆ ಬರಬೇಕು, ನಾನು ಹೇಗಾದರೂ ಬಂದುಬಿಡಬೇಕು, ಲೂಟಿ ಮಾಡಿಬಿಡ್ಬೇಕಂತ. ಈಗಾಗಲೇ ನೀವು ನೋಡ್ಬೋದು JDS BJP ಮೈತ್ರಿ ಮಾಡಿದೆ. ಏನಕ್ಕೋಸ್ಕರ? ಅಧಿಕಾರವನ್ನು ಹೇಗಾದರೂ ಮಾಡಿ ಅಧಿಕಾರವನ್ನು ನಾನು ಪಡ್ಕೊಂಬಿಡ್ಬೇಕು, ಪಡ್ಕೊಂಬಿಡ್ಬೇಕು. ನಾನು ಮೊದಲಿನ ಥರನೇ ಈಗ ನರೇಂದ್ರ ಮೋದಿ ಅವರು ಏನು ಪ್ರಧಾನಿ ಆಗಿದ್ರು ಅದೇ ರೀತಿ ನಾನು ಇದ್ಬಿಡಬೇಕು ಅನ್ನೋದು ಒಂದು ಮನೋಜ್ಞಾನ ಅವ್ರದ್ದು ಅಷ್ಟೇ. ಓಕೆ, ನೀವೇ ಹೇಳಿದ್ರಿ ಆಲ್ರೆಡಿ KH ಮುನಿಯಪ್ಪನವರು ಸತತವಾಗಿ 7 ಬಾರಿ ಗೆದ್ದಂತಹ ಒಂದು ಕ್ಷೇತ್ರ ಕೋಲಾರ. ಹೌದು. ಓಕೆ, ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಹೇಳಬಹುದು. ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ರವರಿದ್ದಾರೆ, ಮತ್ತೊಂದು ಕಡೆ JDS BJP ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುರವರು ಇದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಒಬ್ಬ ಸಾಮಾನ್ಯ ವಿದ್ಯಾವಂತ ಯುವಕ ನಿಮ್ಮ ಖಾತೆಯನ್ನು ಇಲ್ಲಿ ತೆರಿಬಹುದು ಅಂತ ಅನಿಸುತ್ತಾ? ಮೇಡಮ್, ಖಂಡಿತ ಅನಿಸುತ್ತೆ. ಈಗ ಅವ್ರ ವಿರುದ್ಧ ನಾಮಿನೇಷನ್ ಫೈಲ್ ಮಾಡಿದಾಗೆ ಆಲ್ಮೋಸ್ಟ್ ಆಲ್ ನಾವು ಗೆದ್ದಾಗೆ ಲೆಕ್ಕ. ಓಕೆ, ಅಂಥ 100 ಕೋಟಿ 1000 ಕೋಟಿ ಇರುವಂಥವ್ರು ಅವ್ರ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ನಾಮಿನೇಷನ್ ಹಾಕಿದ್ದಾನೆ ಅಂತ ಹೇಳಿದ್ರೆ ಅದು ದೊಡ್ಡ ಚಿಕ್ಕ ವಿಷಯನೇ ಅಲ್ಲ. ಓಕೆ ಅಲ್ವಾ? ಹಾಗಾಗಿ ನಾವು ಈಗಲ್ಲ ನಾಳೆ ಗೆಲ್ತೀವಿ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೀವು ಚುನಾವಣೆಯಲ್ಲಿ ಗೆಲ್ತೀರಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ, ಅಥವಾ ಇರಲಿ ನಾನು ಒಂದು ಕಡೆ ಇರೋಣ, ನಮ್ಮದು KRS ಪಕ್ಷದ ಒಬ್ಬ ಕಾಂಟೆಸ್ಟೆಂಟ್ ಆಗಿ ಗುರುತಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಉದ್ದೇಶನ? ಮೇಡಮ್, ಈಗಾಗಲೇ ನಾವು ನೋಡಿದಾಗೆ ನಾವೆಲ್ಲ ಹೊರಗಡೆ ಹೋದಾಗ ಸರ್ ನಿಮ್ಮದು ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಹೇಳಿದ ಜನನೇ ತುಂಬ ಜನ ಇದ್ದಾರೆ. ಅದರಲ್ಲಿ ನಮ್ಮ KRS ಪಕ್ಷದ ಸೈಲೆಂಟ್ ವೋಟರ್ಸ್ ಜಾಸ್ತಿ. ಈಗಾಗಲೇ ಈ ಭ್ರಷ್ಟ JCB ಪಕ್ಷಗಳಲ್ಲಿ ಇದ್ದವರು ಸಹ ಸರ್ ನಿಮ್ಗೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಭರವಸೆ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಈಗಾಗಲೇ ಹೇಳಿದ್ದಾರೆ, ಈಗ BJP JDS ಮೈತ್ರಿ ಒಕ್ಕೂಟ ಆದಾಗ್ಲಿಂದ ಏನು ಪ್ರಾದೇಶಿಕ ಪಕ್ಷ ಅಂತ JDS ಅನ್ಕೊಂಡಿದ್ರು ಜನ, ಆ ಪ್ರಾದೇಶಿಕ ಪಕ್ಷನೇ ಹೋಗಿ ಒಂದು ನ್ಯಾಷನಲೈಸ್ ಪಾರ್ಟಿ ಹತ್ರ ಸೇರ್ಕೊಂಡಾಗ ಮೈತ್ರಿ ಆದಾಗ ಜನಕ್ಕೆ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಆ ನಂಬಿಕೆನ ಕಳ್ಕೊಂಡಾಗ ಈಗ ಏಕೈಕ ಪ್ರಾದೇಶಿಕ ಪಕ್ಷ ಅಂದರೆ ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ. ಓಕೆ, ಸೊ ನೀವು ಎಲ್ಲ ಕಡೆ ಹೇಳ್ತಾ ಇರ್ತೀರಾ ಕರ್ನಾಟಕ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡೋದೇ ನಮ್ಮ ಧ್ಯೇಯ. ಎಲ್ಲರೂ ಓಟ್ ಕೇಳಕ್ ಬರ್ತಾರೆ, ಎಲ್ಲ ಪಕ್ಷದವರು, ಇವನ್ ಎಲ್ಲರಿಗೂ ಗೊತ್ತಿದೆ ಅದು. ಕಾಲಿಡಿತಾರೆ, ಕೈ ಮುಗಿತಾರೆ, ಅಪ್ಪ ಅಮ್ಮ ಅಣ್ಣ ಅಕ್ಕ ಎಲ್ಲ ಅಂತಾರೆ, ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತಾರೆ. ಆದ್ರೆ ಗೆದ್ದು ಹೋದ್ಮೇಲೆ ನೀವೇ ಹೇಳಿದ್ರಿ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ KRS ಪಕ್ಷನು ಬರೀ ಮಾತಿಗೆ ಮಾತ್ರ ಭ್ರಷ್ಟಾಚಾರ ಮುಕ್ತ ಅಂತ ಸೀಮಿತ ಆಗುತ್ತಾ, ಅಥವಾ ಏನಾದ್ರೂ ಎಕ್ಸಿಕ್ಯೂಟ್ ಮಾಡ್ತೀರಾ ಗೆದ್ರೆ? ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನಾನು ಹೇಳಿದ್ದೀನಿ ಆಗಲೇ, ನಮ್ಮ KRS ಪಕ್ಷ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದೆ, ಅಧಿಕಾರಿಗಳ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದೆ. ಈಗ ಗೆದ್ದಂಥ MLAಗಳು ಮಾಡ್ತಿದ್ದಾರೋ ಇಲ್ಲ ಗೊತ್ತಿಲ್ಲ, ಬಟ್ ನೀವು ನಮ್ಮ KRS ಪಕ್ಷದ ಪುಟದಲ್ಲಿ ಹೋಗಿ ನೋಡಿದ್ರೆ ಕೋಲಾರ ಡಿಸ್ಟಿಕ್ ಪೇಜಲ್ಲಿ ನಾವು ಯಾರಿಗೆಲ್ಲ ಸಮಸ್ಯೆ ಇದೆಯೋ ಅವರು ಒಡನೆ ಹೋಗಿ ಪ್ರಶ್ನೆ ಮಾಡೋದು, ಯಾಕೆ ಲಂಚ ತೊಗೊಳ್ತಾ ಇದ್ದೀರಾ, ಯಾಕೆ ಡಿಲೇ ಮಾಡ್ತಾಯಿದ್ದೀರಾ. ಈಗಾಗಲೇ ಏನು ಲೋಕಾಯುಕ್ತನ ಬಲಪಡಿಸಿದ್ದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರೇ. ಆ ಲೋಕಾಯುಕ್ತನ ಬಲಪಡಿಸಿದ್ದು ಏನಕ್ಕೋಸ್ಕರ ಅಂತಂದರೆ ಈಗಾಗಲೇ ACB ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದೆ. ಅಟ್ಲೀಸ್ಟ್ ಲೋಕಾಯುಕ್ತನಾದರೂ ತಂದಾಗ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅವರು ಭ್ರಷ್ಟರೇ ಆಗಿಬಿಟ್ರು. ಆ ಲೋಕಾಯುಕ್ತ ಏನೆಲ್ಲ ಮಾಡ್ತಿದೆಯೋ ಆ ಕೆಲಸನ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿದೆ. ಯಾವೊಬ್ಬ ಅಧಿಕಾರಿ ಲಂಚ ತೊಗೊಳ್ತಾನೋ ವಿಡಿಯೋ ಮಾಡ್ತಿದ್ದಾರೆ,
ಅಲ್ಲೋಗಿ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕ್ರಿ ಮಾಡ್ಕೊಡಲ್ಲ ಅಂತ ಕೇಳ್ತಿದ್ದಾರೆ. ಈ ಒಬ್ಬ KRS ಪಕ್ಷ ಸೈನಿಕ ಒಬ್ಬ ಟೀ ಶರ್ಟ್ ಹಾಕೊಂಡೋಗಿ ಕೇಳೋ ಕೆಲಸ ಒಬ್ಬ MLA MP ಕೂಡ ಮಾಡ್ತಾ ಇಲ್ಲ. ಅಂತ ಒಳ್ಳೆ ಕೆಲಸಗಳು ಇವತ್ತು KRS ಪಕ್ಷ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲೂ ನಡ್ಸ್ಕೊಂತ ಹೋಗುತ್ತೆ. ನಾವು ಗೆಲ್ದ ಹೋಗ್ಲಿ, ಜನರ ಫಲ ನಿಲ್ಲೋದು ನಮ್ಮ ಉದ್ದೇಶ. KRS ಪಕ್ಷ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಮಾಡಬೇಕು ಕೋಲಾರ ಕ್ಷೇತ್ರದ ಜನತೆಗೆ ಅಂತ ನಿಮ್ಮ ಒಂದು ಆಸೆ? ಮೇಡಮ್, ಈಗಾಗಲೇ ಕೋಲಾರ ಕ್ಷೇತ್ರದಲ್ಲಿ ಕುಡಿಯುವ ನೀರು ಮತ್ತು ಬೆಳೆಸುವ ನೀರು ತುಂಬ ಅಗತ್ಯ ಇದೆ. ಈಗಾಗಲೇ ಸತತ ಹೋರಾಟಗಳನ್ನು ಮಾಡಿದ್ದಾರೆ ನೀರಿಗಾಗಿ. ಮತ್ತು ಈಗಾಗಲೇ ನೀವು ನೋಡ್ಬೋದು, ರಸ್ತೆಗಳು ಸಹ ಇಲ್ಲ, ಮೂಲಭೂತ ಸೌಕರ್ಯಗಳು ಮೊದಲನೇದಾಗಿ ಇಲ್ಲೇ ಇಲ್ಲ ಕೋಲಾರಲ್ಲಿ. ಎಲ್ಲಿ ನೋಡಿದ್ರೂ ಕಸ ರಾಶಿನೇ ತುಂಬ ತುಂಬಿಕೊಂಡಿದೆ. ಅದು ಬಿಟ್ಟರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತ ಇದುವರೆಗೂ ಯಾವುದೇ ಆಗಿಲ್ಲ. ನಮ್ಮ ಸಾರ್ವಜನಿಕರಿಗೆ ಏನೆಲ್ಲ ಕುಂದುಕೊರತೆಗಳಿದೆಯೋ ಅದನ್ನು ನಾವು ಖಂಡಿತ ಬಗೆಹರಿಸ್ತೀವಿ. ಮುಂದಿನ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ತರ್ತೀವಿ. ಯುವಕರಿಗೆ ಒಂದು ಒಳ್ಳೆ ಜಾಬ್ ಆಗಿರ್ಬೋದು. ಈಗಾಗಲೇ ನೀವು ನೋಡ್ಬೋದು, ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಂಡಾ ಕಂಪನಿದಲ್ಲಿ ಎಂಪ್ಲಾಯಿಗಳನ್ನ ತೆಗೆದಾಕೋಕ್ಕೆ, ಕಾಯಂ ಎಂಪ್ಲಾಯಿಗಳನ್ನ ತೆಗೆದಾಕೋಕ್ಕೆ ಏನೋ ತೆಗೆದಾಕಿದ್ರು. ಆ ಸಂದರ್ಭದಲ್ಲಿ ನಾನು ನನ್ನ ತಂಡ ಹೋಗಿ ಭೇಟಿ ಮಾಡಿ ಅಲ್ಲಿ ಕುಂದುಕೊರತೆಗಳನ್ನು ಪರಿಶೀಲನೆ ಮಾಡಿ, ನಾವು ಅವರು ಹೋಂಡಾ ಕಂಪ್ನಿಗಳು ಎಂಪ್ಲಾಯೀಸ್ ಹತ್ರ ಮಾತಾಡಿ, ಮತ್ತು ಇವ್ರ ಹತ್ರ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿ ಒಂದು ಒಳ್ಳೆ ಇದು ತೊಗೊಂಬಂದ್ರಿ. ಅದೇ ರೀತಿ ಆ ಬೆಂಬಲನ ನೋಡಿ ನಮಗೆ. ನೆಕ್ಸ್ಟ್ ಇನ್ನೊಂದು XCD ಕಂಪ್ನಿಯವರು ಫೋನ್ ಮಾಡಿದರು. ಅದೇ ರೀತಿ ಮಹೀಂದ್ರ ಏರೋಸ್ಪೇಸ್ ಆಯ್ತಲ್ಲ ಮೊನ್ನೆ, ಅವರು ಫೋನ್ ಮಾಡಿದರು. ಈಗ ನಾವು ನಮ್ಮ ಭೂಮಿಯನ್ನು ಕೊಟ್ಟು ನಮ್ಮ ಏನು ಲೋಕಲ್ ಇರುವಂಥವ್ರಿಗೆ 60% ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಬರೀ ನೋಡ್ತಾ ಇರೋದಂದರೆ ನಾರ್ತ್ ಇಂಡಿಯನ್ಸು, ಬೇರೆ ಸ್ಟೇಟವರೇ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಅದನ್ನೆಲ್ಲ ಹೋಗ್ಲಾಡಿಸ್ಬೇಕಂತಂದರೆ ಇಲ್ಲಿ ಇರುವಂಥ ಈಗ MLA MPಗಳಿಗೆ ಸ್ವಲ್ಪ ಮಟ್ಟಿಗೆ ಈಸಿ ಆಗುತ್ತೆ. ಬಟ್ ನಮ್ಮಂಥ ಸಣ್ಣ ಪಕ್ಷಗಳಿಗೆ ಕಷ್ಟ ಆಗುತ್ತೆ. ಬಟ್ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ, MLA ಆಗಿರ್ಬೋದು, MP ಆಗಿರ್ಬೋದು. ಬಟ್ ಇವತ್ತಿನ ದಿನ KRS ಪಕ್ಷ ಅವ್ರ ವಿರುದ್ಧ ಧ್ವನಿಯನ್ನು ಎತ್ತಿದೆ. ಯಾರು ಕೆಲಸ ಮಾಡ್ತಾರೋ ಅವರ ಪರ ಹೋರಾಟಗಳನ್ನು ಮಾಡ್ತಾರೆ. ತುಂಬ ಹೋರಾಟಗಳನ್ನು ಈಗ ನೀವು ನೋಡ್ಬೋದು. 3 ಏನು ಕಂಪ್ನಿಗಳು ಹೇಳಿದ್ರು, ಆ 3 ಕಂಪ್ನಿಗಳ ಜೊತೆ ಕೂಡ ನಾವು ಹೋಗಿ ಹೋರಾಟಗಳನ್ನು ಮಾಡಿ ಅವ್ರಿಗೆ ಕುಂದುಕೊರತೆಗಳೇನಿದೆಯೋ ಅದನ್ನು ನೆರವೇರಿಸ್ಕೊಡ್ತಾ ಇದ್ದೀವಿ. ಈಗ KRS ಪಕ್ಷದಿಂದ ಈ ಚುನಾವಣಾ ತಯಾರಿ ಏನೆಲ್ಲ ಮಾಡ್ಕೊಂಡಿದ್ದೀರಾ? ಆಲ್ರೆಡಿ ಚುನಾವಣಾ ಪ್ರಚಾರ ಶುರು ಮಾಡಿದ್ದೀರಾ ಅಥವಾ ಹೇಗೆ? ಮೇಡಮ್, ಕೋಲಾರಲ್ಲಿ ಮೊದಲ ನಾಮಿನೇಷನ್ ಅಂತಂದರೆ ನಂದೇ. ನಾನು ನಾಮಿನೇಷನ್ ಹಾಕಿದ್ದು 3-4 ದಿನ ನೋಡಿದೆ, ಯಾವೊಬ್ಬರು ನಾಮಿನೇಷನ್ ಹಾಕಿದ್ದಿಲ್ಲ. ಎಲ್ಲರೂ ಈಗ JDS ಆಗಿರ್ಬೋದು, ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು, ಬೇರೆ ಪಕ್ಷಗಳವರು ಆಗಿರ್ಬೋದು. ನಾನು ನಿನ್ನೆ ತಾನೇ ಸ್ಪೂಟ್ನಿ ಆದಾಗ ಹೋಗಿದ್ದಾಗ ಎಲ್ಲರೂ 2, 3, 4 ನಾಮಿನೇಷನ್ ಫೈಲ್ ಮಾಡಿದ್ರು. ಏನಕ್ಕೆ ಅಂತಂದರೆ ಅವ್ರಿಗೆ ಭಯ, ಈ ಸ್ಪೂಟ್ನಿದಲ್ಲಿ ನಾನು ಕರೆಕ್ಟಾಗಿ ಫಿಲ್ ಮಾಡಿದ್ದೀನೋ ಇಲ್ಲೋ. ಕೆಲವೊಬ್ರದ್ದು ಅಫಿಡೇವಿಟಲ್ಲಿ ಹೊರಟೋಯ್ತು, ಕೆಲವೊಬ್ರು ಫಿಲ್ ಮಾಡ್ದಿರೋ ಹೊರಟೋಯ್ತು. ಯಾಕಂದರೆ ಅವ್ರದ್ದು ಅಂತಹ ಇರುವಂಥ ಸಿಚುವೇಷನಲ್ಲಿ ನಾನು ಗ್ರ್ಯಾಜುಯೇಟ್ ಆಗಿರೋದ್ರಿಂದ ನಾನೇ ನನ್ನ ಅಫಿಡೇವಿಟನ್ನು ಫಿಲ್ ಮಾಡಿ ನಾನು ಸಬ್ಮಿಷನ್ ಮಾಡಿ ನನಗೆ 100% ಗ್ಯಾರಂಟಿ ಇದೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನಾನು ಎಲ್ಲ ದಾಖಲೆಗಳನ್ನ ಸಬ್ಮಿಷನ್ ಮಾಡಿದ್ದೀನಿ, ನ್ಯಾಯಪರವಾಗಿ ಕೊಟ್ಟಿದ್ದೀನಿ, ನನಗೆ ಯಾವುದೇ ರೀತಿ ಇಲ್ಲ ಅಂತ. ನಾನು ಏನು ನಾಮಿನೇಷನ್ ಫೈಲ್ ಮಾಡಿದ್ನೋ ಅವತ್ತಿಂದನೇ ನಾನು ಶುರು ಮಾಡಿಕೊಂಡೆ ಪ್ರಚಾರ ಮಾಡೋದು. ಈಗಾಗಲೇ ನೀವು ನೋಡ್ಬೋದು, ನಮ್ಮ 2-3 ವಾಹನಗಳನ್ನು ಪ್ರಚಾರಕ್ಕೆ ತಿರುಗ್ತಾನೆ ಇದೆ. ಯಾವೊಬ್ಬ JCB ಪಕ್ಷಗಳ ವಾಹನವೂ ಇಲ್ಲ ಇದುವರೆಗೂ. ಬಹುಅಂಶ ನಮ್ಮ ಓಡಾಡ್ತಾನೆ ಇದು, ಪ್ರಚಾರ ಮಾಡ್ತಾನೆ ಇದ್ದೀವಿ. ಓಕೆ, ಫೈನ್. ಮಹೇಶ್ ಅವರೇ, ಕೊನೆಯದಾಗಿ ನಮ್ಮ ಯು ಟೈಮ್ಸ್ ವಾಹಿನಿಯ ಮೂಲಕ ನೀವು ಕೋಲಾರ ಕ್ಷೇತ್ರದ ಜನತೆಗೆ ಏನಾದರೂ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನ ಎಲ್ಲಿವರೆಗೂ ಹಣ ಹೆಂಡಕ್ಕೆ ಸೀಮಿತ ಆಗ್ತಾರೋ ಅಲ್ಲಿವರೆಗೂ ನಮ್ಮ ರಾಜಕಾರಣ ಬದಲಾಗೋದೇ ಇಲ್ಲ. ಓಕೆ, ಜನ ಯಾವಾಗ ಪ್ರಾಮಾಣಿಕವಾಗಿ ಮತ ಹಾಕ್ತಾರೋ, ಜನಕ್ಕೋಸ್ಕರ ಯಾರೆಲ್ಲ ಒಳ್ಳೆಯ ವ್ಯಕ್ತಿ ಬಂದಾಗ ಅವ್ರನ್ನ ಬೆಂಬಲಿಸ್ತಾರೋ ಅಲ್ಲಿವರೆಗೂ ನಾವು ಏನು ಆ ಬ್ರಿಟಿಷರ ಕಾಲದಲ್ಲಿ ಇತ್ತಲ್ಲ, ನಾವು ಸ್ವಾಮಿಗೆ ಕೈ ಕೊಟ್ಕೊಂಡು ನಿಂತ್ಕೊಳ್ಳೋ ಅದೇ ರೀತಿ ವಾತಾವರಣ ಕಲ್ಪಿಸ್ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಜನ ಎಚ್ಚೆತ್ಕೊಂಡು ಈ ಭ್ರಷ್ಟ JCB ಪಕ್ಷಗಳಿಗೆ ಜನಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದೆ ಭಾರತ ಸಂವಿಧಾನ. ಇದರಲ್ಲಿ ಜನ ಒಬ್ಬ ನಾಯಿನ ಬೇಕಾದರೂ MLA ಮಾಡೋದು. ಈಗಾಗಲೇ ನೀವು ನೋಡ್ಬೋದು, ಬೇರೆ ಪಂಜಾಬಲ್ಲಿ ಒಬ್ಬ ಸೈಕಲ್ ತುಳ್ಕೊಳ್ತಾ ಒಬ್ಬ MLA ಆಗಿರುವಂಥದ್ದು. ಅಂತ ಸುಮಾರು ಘಟನೆಗಳನ್ನು ನೋಡಿದಾಗ ಜನ ಎಚ್ಚೆತ್ಕೊಂಡು ಯಾರೋ ಒಬ್ಬ ಬಂದಿದ್ದಾರೆ, ಏನೋ ಒಂದು ಒಳ್ಳೇದು ಮಾಡ್ತಿದ್ದಾರೆ, ಈಗಾಗಲೇ ನೀವು ಈಗ ಬಂದುಬಿಟ್ಟಿದ್ದೀನಿ ನಿಮ್ಮ ಹತ್ರ ಅಂತ ಕೇಳಿ ಇದು ಮಾಡ್ತಾಯಿಲ್ಲ. ಸತತ 3 ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ನಮ್ಮ ಪಕ್ಷ ಏನಂತ ನಿಮಗೂ ಗೊತ್ತಿದೆ. ಹಾಗಾಗಿ ನೀವು ಜನ ಈ ಸರಿ KRS ಪಕ್ಷಕ್ಕೆ ಮತವನ್ನು ಹಾಕಿದ್ದೆ ಆದರೆ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯವಾದರೂ ಚೆನ್ನಾಗಿರುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ.
ಮಹೇಶ್ವರ, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರಿ ಆ್ಯಂಡ್ ನಿಮ್ಮೆಲ್ಲ ಒಂದು ಅನಿಸಿಕೆಗಳನ್ನು ಮುಕ್ತವಾಗಿ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು. ಇದಿಷ್ಟು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ KRS ಪಕ್ಷದ ಅಭ್ಯರ್ಥಿ ಮಾಲೂರು ಮಹೇಶ್ ಅವರ ಮಾತುಗಳಾಗಿತ್ತು. ಸೊ ಅವರು ಹೇಳುವ ಹಾಗೆ ಈ ಬಾರಿ ಕೋಲಾರ ಕ್ಷೇತ್ರದ ಜನತೆ ನಮ್ಮ ಕೈ ಹಿಡಿದಿದ್ದೇ ಆದರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡ್ತೇವೆ, ಹಾಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಕೋಲಾರ ಕ್ಷೇತ್ರದ ಜನತೆ ಯಾರ ಕೈ ಹಿಡಿತಾರೆ ಅನ್ನೋದನ್ನ ಚುನಾವಣೆಯ ನಂತರ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.